ಈ ಎಲೆಕ್ಷನ್ ಸಾಧಾರಣದ ಎಲೆಕ್ಷನ್ ಅಲ್ಲ. ನಿನ್ನೆ ಬೆಂಗಳೂರಿನಲ್ಲಿ ನಾನು ಪ್ರಚಾರ ಮಾಡುವಾಗ ಹೇಳಿದ್ರು, ಅಣ್ಣ ಮನೆಗೆ ಬಂದು 1 ಲಕ್ಷ ರೂಪಾಯಿ ಕಾಂಗ್ರೆಸ್ ಅವರು ಕೊಟ್ಟೋಗಿದ್ರಣ್ಣ. ನಾನು ಹೇಳಿದ್ದೀನಿ, ಏನಪ್ಪ 1 ಲಕ್ಷ ಕೊಡ್ತಾರಣ್ಣ? 1 ಲಕ್ಷ ಕೊಟ್ಟಿಲ್ಲಣ್ಣ, ಒಂದು ಪೇಪರ್ ನಲ್ಲಿ 1 ಲಕ್ಷ ಬರೆದು ಕೊಟ್ಟೋಗಿದ್ರೆ ಏನ್ ಮಾಡೋಣ. ಅವ್ರೇನ್ ಹೇಳಿದ್ರಣ್ಣ, ಜೂನ್ 4ನೇ ತಾರೀಕು ಈ ಪೇಪರ್ ತಗೊಂಡು ಕಾಂಗ್ರೆಸ್ ಆಫೀಸ್ ಬಂದು ನೀವು ಕೊಟ್ಬಿಟ್ಟಿದ್ದೀರನ್ನ, ತಕ್ಷಣ 1 ಲಕ್ಷ ಅಲ್ಲಿಯೇ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಏನಮ್ಮ ಕಾಂಗ್ರೆಸ್ ಆಫೀಸ್ ಏನ್ ರಿಸರ್ವ್ ಬ್ಯಾಂಕ್ ಆಫೀಸ್ನ ಹೆಸರಿಗೆ ಚೇಂಜ್ ಮಾಡಿಬಿಟ್ಟಿದಾರ? ಇಲ್ಲ, ನಾವು ಕೊಟ್ಟೋಗಿದ್ರು, ನೀವು ನೋಡಿ ಅನ್ನ, ಇದೆಲ್ಲ ನಿಜವಾಗಿ ಹೇಳಿದ್ರು. ಮಿತ್ರರೇ, ನಿಮ್ಮಲ್ಲಿ ಬರ್ತಾರೆ. ಯಾವಾಗ ಬರ್ತಾರನ್ನ? ಮೇ 4ನೇ ತಾರೀಕು ಬರ್ತಾರೆ. ಮೇ 4ನೇ ತಾರೀಕು ರಾತ್ರಿ ಬರ್ತಾರೆ. ಮೇ 5ನೇ ತಾರೀಕು ರಾತ್ರಿ ತಗೊಂಡು ಬರ್ತಾರೆ. ನೀವು ಬರುವಾಗ ನಮ್ಮಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೀನಿ, ಅವರು ಕೊಡುವಾಗ ನೀವು ಅಕ್ಸೆಪ್ಟ್ ಮಾಡಿ ಭದ್ರವಾಗಿ ಪೆಟ್ಟಿ ಒಳಗಡೆ ಲಾಕ್ ಮಾಡಿ ಇಟ್ಕೊಂಡು ವಾಪಸ್ ಒಂದು ಪ್ರಶ್ನೆ ಅವರಲ್ಲಿ ಹೇಳ್ಬೇಕು. ಬಹಳ ಸಂತೋಷ. ಜೂನ್ 4ನೇ ತಾರೀಕು ಖಂಡಿತವಾಗಿ ವಿಜಯಪುರ ಕಾಂಗ್ರೆಸ್ ಆಫೀಸ್ ಬಂದು ಇದು ಕೊಟ್ಟು ನಾನು 1 ಲಕ್ಷ ತಗೊಳ್ತೀನಿ, ಸ್ವಲ್ಪ ಖರ್ಚಿದೆ, ಒಂದು 5,000 ಕೊಟ್ಟು ಹೋಗಿ, ಆವಾಗ 95,000 ಕೊಟ್ಟಿದ್ದೀವಿ. ಸ್ವಲ್ಪ ಮನೆ ಖರ್ಚಿದೆ, ನೀವು 1 ಲಕ್ಷ ಜೂನ್ 4 ಕೊಡಿಯಪ್ಪ, ಇವಾಗ ಒಂದು 5,000 ಕೊಟ್ಟು ಹೋಗ್ಬಿಟ್ಟಿದ್ದೀರನ್ನ, ಜೂನ್ 4ನೇ ತಾರೀಕು 95,000 ಕೊಡಿ ಸಾಕು. ಕಾಂಗ್ರೆಸ್ ಪಕ್ಷ ವಿಜಯಪುರದಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಇರಲ್ಲ, ಎಲ್ಲ ಓಡೋಗ್ತಾರೆ. ನಾವು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಈ ಪತ್ರ ಇಟ್ಕೊಂಡು, ಈ ಪ್ರಿಂಟಿಂಗ್ ಮಾಡಿಕೊಂಡು ಕರ್ನಾಟಕದಲ್ಲಿ ಎಲ್ಲಾ ಕಡೆ ತಿರುಗಾಡುವುದು ಮಾತ್ರ ಅವ್ರ ಕೆಲಸ. ಅದು ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಏನು ಕೆಲಸ ಇಲ್ಲ. ಅದಕ್ಕೆ ಮಿತ್ರರೇ, ನಿಮ್ಮಲ್ಲಿ ಆ ಥರ ತಗೊಂಡು ಬರುವಾಗ ನನಗೋಸ್ಕರ ತಾವು ಹೇಳ್ಬೇಕು, ಅಣ್ಣಾಮಲೈ ಅಣ್ಣ ಬಂದಿದ್ರು, ಮನೆ ಖರ್ಚೆಲ್ಲ ಇದೆ, ಕೇಬಲ್ ಟಿವಿ, ಹಾಲು, ನ್ಯೂಸ್ ಪೇಪರ್ ಎಲ್ಲ ಕಟ್ಟಬೇಕು, ಒಂದು 5,000 ಕೊಡ್ತೀನಿ ಅಂತ. ಆಮೇಲೆ 95,000 ಜೂನ್ 4. ಕಾಂಗ್ರೆಸ್ ಅವರು ಹೇಳುವ ಒಂದು ಮನೆಗೆ ನಾವು 1 ಲಕ್ಷ ಕೊಡ್ತೀವಿ, ಅವರು ಲೆಕ್ಕದಲ್ಲಿ ನೋಡುವಾಗ ನಾವು ಬಜೆಟ್ 44 ಲಕ್ಷ ಕೋಟಿ, ನಮ್ಮ ಬಜೆಟ್ 44 ಲಕ್ಷ ಕೋಟಿ. ಅದರಲ್ಲಿ ಡಿಫೆನ್ಸ್ಗೂ ನಾವು 7 ಲಕ್ಷ ಕೋಟಿ ಕೊಡಲೇಬೇಕು. 44 ಲಕ್ಷ ಕೋಟಿದಲ್ಲಿ 7 ಲಕ್ಷ ಕೋಟಿ ಮೈನಸ್ ಮಾಡೋಣ, 37 ಲಕ್ಷ ಕೋಟಿ. ಕೃಷಿಗೂ ಒಂದು 5 ಲಕ್ಷ ಕೋಟಿ, ನಾವು 5-6 ಲಕ್ಷ ಕೋಟಿ ಕೊಡಲೇಬೇಕು, 30 ಲಕ್ಷ ಕೋಟಿ. ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11 ಲಕ್ಷ ಕೋಟಿ ಕೊಟ್ಟಿದ್ದೀವಿ. ರೋಡ್ ಮಾಡಬೇಕು, ಬ್ರಿಡ್ಜ್ ಮಾಡಬೇಕು, ಏರ್ಪೋರ್ಟ್ ಮಾಡಬೇಕು, ಎಲ್ಲ ಮಾಡಬೇಕು. ಅದೊಂದು 11 ಕೋಟಿ ಮೈನಸ್ ಮಾಡಿದೀರನ್ನ, 19 ಲಕ್ಷ ಕೋಟಿ. ಅದಕ್ಕப்புறம் 100 ಡೇ ಎಂಪ್ಲಾಯ್ಮೆಂಟ್, ಅದು ವರ್ಷಕ್ಕೆ 80,000 ಕೋಟಿ, 1 ಲಕ್ಷ ಕೋಟಿ ಕೊಡಲೇಬೇಕು. ಅದು ಮೈನಸ್ ಮಾಡಿದಾಗ 18 ಲಕ್ಷ ಕೋಟಿ. ಆಮೇಲೆ ಎಜುಕೇಶನ್ಗೂ 4.5 ಲಕ್ಷ ಕೋಟಿ ಕೊಡಬೇಕು, ಅದು ಮೈನಸ್ ಮಾಡುವಾಗ 14 ಲಕ್ಷ ಕೋಟಿ. ಆಮೇಲೆ ಹೆಲ್ತ್ಗೂ 3.5 ಲಕ್ಷ ಕೋಟಿ ಕೊಡಬೇಕು, ಅದು ಮೈನಸ್ ಮಾಡುವಾಗ 10 ಲಕ್ಷ ಕೋಟಿ. ಸೊ ಕಾಂಗ್ರೆಸ್ ಅವರು 1 ಲಕ್ಷ ಕೋಟಿ ಕೊಡ್ತೀನಿ ಹೇಳಿದಾರನ, ಅವರಿಗೆ 40 ಲಕ್ಷ ಕೋಟಿ ರೂಪಾಯಿ ಬೇಕು. ದುಡ್ಡು ಎಲ್ಲಿ ಸರ್ ಇದೆ? ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲಿ ಇರುವ ದುಡ್ಡು 1,513 ಕೋಟಿ, 1,513 crore. ಸರಿ, ಕಾಂಗ್ರೆಸ್ ನಲ್ಲಿ ದೊಡ್ಡವರು ಅಹಮದ್ ಪಟೇಲ್, ಸೋನಿಯಾ ಗಾಂಧಿ ಅವರು ಇಟಾಲಿಯಲ್ಲಿ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇರುವ ಎಲ್ಲ ತಗೊಂಡು ಬಂದಿದ್ರ ಕೂಡ ಕೊಡ್ಲಿಕ್ಕಾಗ್ತದ? ವಾಪಸ್ ನಾವು ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಈ ಪ್ರಶ್ನೆ ನಾವು ಕೇಳ್ಬೇಕು. ಅಂದ್ರೆ 44 ಲಕ್ಷ ಕೋಟಿ ಬಜೆಟ್, ಆರ್ಮಿಗೆಷ್ಟು, ಕೃಷಿಗೆಷ್ಟು, ಎಜುಕೇಶನ್ಗೆಷ್ಟು, ಇದೆಲ್ಲ ಕೊಟ್ಟಾಯ್ತು. ಎಲ್ಲಿಯನ್ನ 40 ಲಕ್ಷ ಕೋಟಿ? ಇದು ರಾಹುಲ್ ಗಾಂಧಿ ಅವರು ಮ್ಯಾಥಮ್ಯಾಟಿಕ್ಸ್, ಇವೆಲ್ಲ ಮ್ಯಾಥಮ್ಯಾಟಿಕ್ಸ್. ಕಾಂಗ್ರೆಸ್ ಅವರು ಯಾರೆಲ್ಲ ಈ ತರ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಾರೋ ಅವ್ರು 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಾರ್ಕ್ ನಾವು ನೋಡ್ಬೇಕು. ಏನು ನೀವೆಲ್ಲ ಮ್ಯಾಥ್ಸ್ ಮಾಡಿಕೊಂಡು ಬಂದಿದ್ದೀರಾ, ಈ ತರ ನೀವು ಮಾತಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಬಹಳ ಕ್ಲಿಯರ್ ಆಗಿರ್ಬೇಕು. ಈ ಸುಳ್ಳು ಮಾಹಿತಿಗೆ ನಮ್ಮ ಕಿವಿ ಕೊಡಬಾರ್ದು. ಸುಳ್ಳು ಮಾಹಿತಿ ಕಿವಿ ಕೊಟ್ಟು 1952 ಒಂದೇ ಡೈಲಾಗ್ ಹೊಡೆದಿದ್ರು, ನಾವು ಬಂದಿದ್ದೀವಿನ ಬಡತನ ಇರಲ್ಲ, 57 ಬಡತನ ಇರಲ್ಲ, ಬಡತನ ಇರಲ್ಲ, ಬಡತನ ಇರಲ್ಲ. ಅದೆಲ್ಲ ಕೂಡ ಇವತ್ತು ಬಡತನ ನಿಜವಾಗಿ ಇಲ್ಲಣ್ಣ. ಅದು ಒಂದೇ ಒಂದು ಮನುಷ್ಯ ಕಾರಣ, ಸನ್ಮಾನ್ಯ ನರೇಂದ್ರ ಮೋದಿ. 10 ವರ್ಷ ಕೆಲಸ ಮನೆಗೆಲ್ಲ ತಗೊಂಡು ಬಂದು ತಲುಪಿಸಿ. ಇವತ್ತು ನರೇಂದ್ರ ಮೋದಿ 1 ಸ್ಟೆಪ್ ಮೇಲೆ ಹೋಗ್ತಾರೆ. 70 ವರ್ಷಕ್ಕೆ ಮೇಲೆ
ನಮ್ಮ ದೊಡ್ಡವರೆಲ್ಲ ಇದ್ದಾರೆ, ತಂದೆ ತಾಯಿ ಇದ್ದಾರೆ 70 ವರ್ಷಕ್ಕೆ ಮೇಲೆ, 70 ವರ್ಷಕ್ಕೆ ಮೇಲೆ ನಮ್ಮ ಅಜ್ಜ ಇದ್ದಾರೆ, 70 ವರ್ಷಕ್ಕೆ ಮೇಲೆ ನಮಗೆ ತುಂಬಾ ರಿಲೇಟಿವ್ಸ್ ಇದ್ದಾರೆ, ಮನೆಯಲ್ಲಿದ್ದಾರೆ. ನಮ್ಮ ಸಾಹೇಬರು MP ಸಾಹೇಬರು ಇದ್ದಾರೆ, 70 ವರ್ಷಕ್ಕೆ ಮೇಲೆ ಇದ್ದಾರೆ. ಬಹಳ ಕರ್ನಾಟಕದಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ MP ಸಾಹೇಬರು. ಇಲ್ಲಿ ನಮ್ಮ MP ಸಾಹೇಬರು ಜೂನ್ 4ನೇ ತಾರೀಕು ಆದ ಮೇಲೆ ನಮ್ಮ MP ಸಾಹೇಬರಿಗೂ ಮೆಡಿಕಲ್ ಇನ್ಶೂರೆನ್ಸ್ ಫ್ರೀ. ಇಷ್ಟು ವರ್ಷ 10 ವರ್ಷ ಏನಿತ್ತು ಬಿಲೋ ಪಾವರ್ಟಿ ಲೈನ್, ಕೆಲವು ಜನಕ್ಕೆ ಮಾತ್ರ 5 ಲಕ್ಷ ಇನ್ಶೂರೆನ್ಸ್ ಇತ್ತು. ಮೋದಿ ಅವರು ಹೇಳಿದ್ದಾರೆ ಜೂನ್ 4ನೇ ತಾರೀಕು ಆದ ಮೇಲೆ 70 ವರ್ಷಕ್ಕೆ ಮೇಲೆ ಯಾರಿದ್ದೀರನ್ನ ಕೂಡ ವರ್ಷಕ್ಕೆ 5 ಲಕ್ಷ ರೂಪಾಯಿ ನಿಮ್ ಮೆಡಿಕಲ್ ಇದು ದೊಡ್ಡದು ಸರ್. ಇದು ದೊಡ್ಡದು. ಇವೇನು 2,000 ಮಾತಾಡೋದು, 2,000 ಬರ್ತದೆ ಸರ್. 5 ಲಕ್ಷ ರೂಪಾಯಿ 70 ವರ್ಷಕ್ಕೆ ಮೇಲೆ ನಮ್ಮ ತಂದೆ ತಾಯಿ ಮೆಡಿಕಲ್ಗೆ ಎಷ್ಟು ನಾವು ಖರ್ಚು ಮಾಡ್ತೀವಿ ನಮಗ್ ಗೊತ್ತು. ಮೋದಿ ಅವರು ಹೇಳಿದ್ರು 10 ವರ್ಷದಲ್ಲಿ 4 ಕೋಟಿ ಮನೆ ಮಾಡಿದ್ವಿ ಮೋಡಿ ಮನೆ. ನೆಕ್ಸ್ಟ್ 5 years ನಲ್ಲಿ 3 ಕೋಟಿ ಮನೆ ಮಾಡಿ ಹೇಳಿದ್ರು ನಮ್ಮ ಮ್ಯಾನಿಫೆಸ್ಟೋದಲ್ಲಿ. 3 ಕೋಟಿ ಮೋಡಿ ಮನೆ ಮಾಡಿದ್ರು. ಇದೆಲ್ಲ ನಮಗೆ ದೊಡ್ಡದು ಸರ್. ಇದೇ ಮೋದಿ ಅವರು ಹೇಳಿದರು ನೆಕ್ಸ್ಟ್ 5 ವರ್ಷದಲ್ಲಿ ತಾವು ಒಂದು ಬಾರಿ ನಮ್ಮ ಮ್ಯಾನಿಫೆಸ್ಟೋ ಓದ್ಬೇಕು ಸರ್. ಇಲ್ಲಿರುವ ಯುವಕರೆಲ್ಲರೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಒಂದ್ಸಾರಿ ತಾವು ಓದ್ಬೇಕು. 2019ರಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ 295 ಪಾಯಿಂಟ್ ಇತ್ತು ಸರ್. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದವರು, 295 ಪಾಯಿಂಟ್ ನೀವು ತಗೊಂಡು ಅದರಲ್ಲಿ 1 ಪಾಯಿಂಟ್ ಮೋಡಿ ಮಾಡಿಲ್ಲ ನೀವು ಹೇಳಿ. 295 ಮಾಡಿ ನೀವು ಮುಂಚೆ ನಾವು ಮಾಡ್ತಾರೆ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.